ತಂದುಕೊಟ್ಟಿದೆ. ಅದಕ್ಕೆ ಈ ಒಂದು ಚಲನಚಿತ್ರ ಎಲ್ಲರಿಗೂ ಪ್ರಚಾರ ಮಾಡಿ ಇವತ್ತು ನೋಡ್ರಿ ಏಕಕಾಲಕ್ಕೆ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಇದನ್ನು ನೋಡಬೇಕು. ಅಕ್ಕ ಮಹಾದೇವಿಯವರ ಸಂದೇಶ ನಾವೆಲ್ಲ ಸ್ವೀಕಾರ ಮಾಡಿಕೊಂಡು ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಬೇಕು. ತಾವು ನೋಡ್ಬೇಕು, ಇನ್ನೊಬ್ಬರಿಗೂ ಕೂಡ ನೋಡುವ ಹಾಗೆನೆ ತಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತ ತಿಳ್ಕೊಂಡು ಶುಭ ಹಾರೈಸಿ ಈ ಒಂದು ಜಗನ್ಮಾತೆ ಅಕ್ಕ ಮಹಾದೇವಿಯವರ ಒಂದು ಚಲನಚಿತ್ರ ಬೀದರ್ನಲ್ಲಿ ಈ ಒಂದು ಬಿಗ್ ಬಜಾರ್ ಮಲ್ಟಿಪ್ಲೆಕ್ಸ್ ಒಂದು ಇದರಲ್ಲಿ ನಡೀತಾ ಇದೆ. ಅದಕ್ಕೆ ತಾವೆಲ್ಲರೂ ಇನ್ನು ಪ್ರತಿದಿನ 11 ಗಂಟೆಗೆ ಇದು ಪ್ರಾರಂಭ ಆಗ್ತದೆ. 2-2.5 ತಾಸಿನಲ್ಲಿ ಈ ಒಂದು ಚಲನಚಿತ್ರ ಮುಕ್ತಾಯಗೊಳ್ಳುತ್ತದೆ. ಅದಕ್ಕೆ ತಾವೆಲ್ಲರೂ ದಿನ ಬಂದು ಇದರ ಒಂದು ಸದುಪಯೋಗ ಪಡ್ಕೊಳ್ಬೇಕು ಅಂತ ತಿಳಿಸಿ ನನ್ನ 2 ಮಾತುಗಳು. ಈ ಚಿತ್ರಕ್ಕೆ ನನ್ನನ್ನು ವಿಷ್ಣುಕಾಂತ್ ಅವರವರು ಉದ್ಘಾಟಿಸಿ ಸಿನಿಮಾನ ವೀಕ್ಷಿಸೋಕ್ಕೆ ನನ್ನನ್ನು ಬ್ಯಾಂಗ್ಳೂರಿಂದ ಕರೆಸಿದರು. ಸೊ ಚಿತ್ರವನ್ನು ವೀಕ್ಷಿಸಿದ್ವಿ. ಮೊದಲೇ ತಿಳಿದಿರೋ ವಿಷಯನೇ, ಜಗನ್ಮಾತೆ ಅಕ್ಕ ಮಹಾದೇವಿಯ ಚಿತ್ರ ಅಂದರೆ ಒಂದು ಒಳ್ಳೆಯ ಒಂದು ಉಪದೇಶ, ಎಲ್ಲ ಮಾರ್ಗದರ್ಶನ, ಈ ಥರದ್ದೆಲ್ಲ ಸಮಾಜಕ್ಕೆ ಒಂದು ಸುಧಾರಣೆ ರೀತಿಯಲ್ಲಿ ಎಲ್ಲವೂ ಇರುತ್ತೆ ಈ ಚಿತ್ರದಲ್ಲಿ. ಅಕ್ಕ ಮಹಾದೇವಿ ತುಂಬ ಚೆನ್ನಾಗಿ ವಚನಗಳು ಹಾಗೂ ಇವರ ನಿರ್ದೇಶನ ವಿಷ್ಣುಕಾಂತ್ ಅವರ ಅವ್ರದ್ದೇ ಒಂದು ಸಾಹಿತ್ಯ ರಚನೆ, ನಿರ್ದೇಶಕ ಅವರೇ, ನಿರ್ಮಾಪಕರು ಅವರೇ, ಕಲಾವಿದರಾಗೆ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸಾಹಿತ್ಯ, ಡೈಲಾಗ್ಸು ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ವಚನಗಳು ಅಷ್ಟೇ. ಈ ಚಿತ್ರಕ್ಕೆ ಪಳನಿಯವರ ಸಂಗೀತ ಸಂಯೋಜನೆ ಆಗಿದೆ. ಅವರು ಹಂಸಲೇಖ ಅವರ ಗರಡಿಯಲ್ಲಿ ಬೆಳೆದವರು ತುಂಬ ಚೆನ್ನಾಗಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಮೇನು ವಚನಗಳೇ ಇದರಲ್ಲಿ ಕೇಳೋಕ್ಕೆ ತುಂಬ ಇಂಪಾಗಿದೆ. ಸಿಂಗರು ಅಷ್ಟೇ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸುಲಕ್ಷಣಾ ಕಾಯ್ಡ ಚಿತ್ರದ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಆ ಚಿತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ಒಟ್ಟಾರೆ ಆಮೇಲೆ ಇವನು ಸುಚೇಂದ್ರ ಪ್ರಸಾದ್ ಅವರು ಅಲ್ಲಮ್ಮ ಪ್ರಭು ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ ವಾಯ್ಸು ಕೇಳಲಿಕ್ಕೆ ಅಷ್ಟೊಂದು ಗತ್ತು. ಆ ಒಂದು ಪಾತ್ರಕ್ಕೆ ನಮ್ಮ ವಿಷ್ಣುಕಾಂತ್ ಅವರು ಸರಿಯಾದ ವ್ಯಕ್ತಿನ ಸೂಟಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು ತಬ್ಲಾ ನಾನಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ ಎಲ್ಲ ಕಲಾವಿದರು ಕೂಡ ಒಳ್ಳೆಯ ನ್ಯಾಯ ಸಲ್ಲಿಸಿದ್ದಾರೆ. ಯಾವ ಸೇನು ಅಂತಿಲ್ಲ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇದರಲ್ಲಿ ಯಾವುದು ಇಂಪ್ರೆಸ್, ಎಲ್ಲ ಸೀನುಗಳು ತುಂಬ ಇಂಪ್ರೆಸ್ ಆಗಿ, ವಚನಗಳು ತುಂಬ ಇಂಪ್ರೆಸ್ ಆಗಿ ನೋಡ್ಬೋದಂಥ ಚಿತ್ರ. ನಮ್ಮ ವೀಕ್ಷಕರೆಲ್ಲ ಈ ಚಿತ್ರವನ್ನು ನೋಡಿ ಹಾರೈಸಲಿ, ಯಶಸ್ವಿಗೊಳಿಸಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ನಾನು ವಿಷ್ಣುಕಾಂತ್ ಬಿಜೆ, ಚಲನಚಿತ್ರ ನಟ, ನಿರ್ಮಾಪಕ ಮತ್ತು ನಿರ್ದೇಶಕ. ಇವತ್ತು ಕನ್ನಡ ನಾಡಿಗೆ, ಕನ್ನಡ ನಾಡಿನ ಕಣ್ಮಣಿ ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರ ಬಿಡುಗಡೆಯಾಗಿದೆ. ಅದು ಎಲ್ಲ ಕಡೆದ ರಿಪೋರ್ಟ್ ತುಂಬ ಚೆನ್ನಾಗಿ ಹೇಳ್ತಾರೆ. ಬೆಂಗಳೂರಿನಲ್ಲಿ ತುಂಬ ಚೆನ್ನಾಗಿ ಅಲ್ಲೂ ರನ್ ಆಗ್ತಿದೆ. ವಿಶೇಷವಾಗಿ ಯಾರ ಮಾತಾಡೋದು, ನಿಮ್ದೆಲ್ಲ ಮುಗಿದ ಮೇಲೆ ಮಾತಾಡೋಣ. ಬನ್ನಿರಿ. ಹಾಂ, ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣುಕಾಂತ್ ಬಿಜೆ, ಚಲನಚಿತ್ರ ರಚನೆ, ನಿರ್ಮಾಪಕ, ನಿರ್ದೇಶಕ ಮತ್ತು ಚಲನಚಿತ್ರದಲ್ಲೂ ನಟಿಸಿದ್ದೇನೆ. ಇಂದು ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರ ಕನ್ನಡ ನಾಡಿನಲ್ಲಿ ಮೈಸೂರಿಂದ ಬೀದರ್ವರೆಗೆ ಎಲ್ಲ ಕಡೆ ರಿಲೀಸ್ ಆಗಿದೆ, ಬಿಡುಗಡೆ ಆಗಿದೆ. ರಿಪೋರ್ಟ್ ಚೆನ್ನಾಗಿದೆ. ನಮ್ಮಲ್ಲಿ ಬೀದರ್ನಲ್ಲಂತೂ ತುಂಬ ಒಂಥರ ಭಕ್ತಿ ಭಾವನೆಯಿಂದ ತುಂಬ ಎಂಜಾಯ್ ಮಾಡಿದ್ದಾರೆ. ಭಾಳ ಒಳ್ಳೆಯ ಭಾವನೆಯಿಂದ ನೋಡಿದ್ದಾರೆ, ನೋಡಿ ಆಚೆಗೆ ಮಾತಾಡ್ತಾರೆ. ಅದು ಸರ್ವೇ ಸಾಮಾನ್ಯ ಆಗಿರ್ಬೋದು, ಆದರೆ ಆನಂದ ಬಾಷ್ಪಗಳು, ಭಕ್ತಿಯ ಒಂದು ಕಣ್ಣುಗಳು ಅವೇನಿರ್ತವೆ, ಮುಖ ನಮಗೆ ಹೇಳ್ತವೆ. ನಾನು ಏನೂ ಹೇಳಾರೆ, ಯಾಕಂದ್ರೆ ಚಲನಚಿತ್ರದ ತುಂಬ ಎಲ್ಲ ಪಾತ್ರದ ಎಲ್ಲ ಡೈಲಾಗು ನನ್ನದೇ ಇದೆ ಇರೋದರಿಂದ ನಾನು ಪದೇ ನನ್ನ ಡೈಲಾಗ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಯಾರದೇ ಇರ್ಬೋದು, ಎಲ್ಲ ಚಲನಚಿತ್ರದಲ್ಲಿ ನನ್ನ ಮಾತುಗಳು ಕೇಳಿಸ್ಕೊಳ್ರಿ. ಈ ಗಡಿನಾಡಿನಲ್ಲಿ, ಬೀದರ್ನಲ್ಲಿ ಈ ಕಡೆಗೆ ಇಂಥ ರಚನೆ ತುಂಬ ಸ್ವಲ್ಪ ಕಷ್ಟ. ಅದರಲ್ಲೂ ವಿಶೇಷವಾಗಿ ಶರಣರ ಚಲನಚಿತ್ರ ಆಗೋದು ತುಂಬ ಕಷ್ಟ. ಆದರೆ ಇದೇ ಭೂಮಿನಲ್ಲಿ ಬೆಳೆದಿರೋ ಅನೇಕ ಪ್ರತಿಭೆಗಳು ಈ ಚಲನಚಿತ್ರದಲ್ಲಿ ನಟಿಸಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಚಲನಚಿತ್ರಕ್ಕೂ ಶುಭ ಹಾರೈಸಿ, ನಾನು ಇನ್ನೂ ಚಲನಚಿತ್ರ ಮಾಡಬೇಕು ಮತ್ತು ನಮ್ಮ ಕಲಾವಿದರು ಎಲ್ಲರೂ ಇರಬೇಕಂದ್ರೆ ನಮ್ಮ ಭಾಗದವರು ಎಲ್ಲರೂ ಚಲನಚಿತ್ರ ನೋಡಿದ್ದಾದ ಮೇಲೆ ಬೇರೆ ಏನು ಹೇಳ್ತಾರೆ, ಒಬ್ಬರಿಂದ ಒಬ್ಬರಿಗೆ ಮೌತ್ ಪಬ್ಲಿಸಿಟಿ ಆಗಲಿ. ಆ ಮೌತ್ ಪಬ್ಲಿಸಿಟಿ ಹೇಗಿರುತ್ತೆ ಅಂದರೆ, ಚೆನ್ನಾಗಿದೆ ಅಂತ ಸುಮ್ಮನೆ ಇರೋದಕ್ಕಿಂತ ಮನಸ್ಸಲ್ಲೇ ಅಂದ್ಕೊಂಡು ಮತ್ತೊಬ್ರಿಗೆ ಇನ್ನೊಬ್ರಿಗೆ ಹೇಳ್ತಾ ಈ ಚಲನಚಿತ್ರ ಒಂದು ಯಶಸ್ವಿಯಾಗಲು ತಾವು ಪಾತ್ರ ಆಗಬೇಕಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ.
ಹ್ಞೂ 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 ಅದನ್ನು ನೋಡಿರೋರು ಹೇಳಬೇಕದು. ನೋಡಿದ್ದಾದಮೇಲೆ ನೀವೇನು ಹೇಳ್ತೀರೋ ಅದೇ ನಮಗೆ ಖುಷಿ. ನಾನು ಚೆನ್ನಾಗಿದೆ, ಸಂಗೀತ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ತುಂಬ ಆಸೆಪಟ್ಟು ತುಂಬ ಒಂದು ರಿಸರ್ಚ್ ಮಾಡಿಬಿಟ್ಟು ಅದಕ್ಕೆ ಎಕ್ಸ್ಪರ್ಟ್ ಎಂತೆಂಥವ್ರು ಇರ್ತಾರೆ ಆ ಪಾತ್ರಗಳಿಗೆ ಅನ್ನೋರನ್ನ ಕರ್ತಂದು ಬಿಟ್ಟು ಅವ್ರು ಮಾಡಿಸಿದ್ದಕ್ಕೆ ಅವರಿಗೂ ಒಂದು ಪ್ರೋತ್ಸಾಹ ಮಾಡಿದಂಗೆ ಆಗುತ್ತೆ, ನನಗೆ ಮುಂದಿನ ಚಲನಚಿತ್ರಕ್ಕೆ ಸಪೋರ್ಟ್ ಆಗುತ್ತೆ. ಹಾಗಾಗಿ ನನ್ನಿಂದ ದಯವಿಟ್ಟು ಏನೂ ಕೇಳಿಸ್ಕೊಳ್ಬೇಡಿ. ಯಾಕಂದರೆ ನಾನು ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ನೋಡಿರೋ ಚೆನ್ನಾಗಂತ ಹೇಳಿದ್ರೆ ಎಲ್ಲರೂ ಅದು ಚಲನಚಿತ್ರ ನೋಡುವಾಗುತ್ತೆ. ದಯವಿಟ್ಟು ನೀವು ನೋಡಿದ್ದಾದ ನಂತರ ಮತ್ತೊಬ್ಬರಿಗೆ ಹೇಳಿ ಅಂತ ಬೇಡ್ಕೊಳ್ತೀನಿ. ನಮಸ್ಕಾರ ಹಾಗೂ ಶರಣಾರ್ಥಿ. ನನಗೆ ತುಂಬ ಖುಷಿ ಆಗ್ತಿದೆ. ಬ್ಯಾಂಗ್ಳೂರಲ್ಲಿ ರಿಲೀಸ್ ಮಾಡ್ತಾರೆ ಯೂಶ್ವಲಿ ಎಲ್ಲ ಸಿನಿಮಾಗಳು, ಆದರೆ ನಾವು ನಮ್ಮ ಹುಟ್ಟೂರು ನಮ್ಮೂರು ಬೀದರಲ್ಲೇ ರಿಲೀಸ್ ಮಾಡಬೇಕು ಅಂತ ಎಲ್ಲ ನಮ್ಮ ಡೈರೆಕ್ಟರ್ ಅವ್ರು ಹೇಳಿದ್ದಕ್ಕೆ ನಾವೆಲ್ಲ ಡಿಸೈಡ್ ಮಾಡಿದ್ದಕ್ಕೆ ಇವತ್ತು ಬೀದರಲ್ಲಿ ರಿಲೀಸ್ ಆಗಿದೆ. ನನಗೆ ತುಂಬ ತೃಪ್ತಿ ಆಗ್ತಿದೆ ಸಿನಿಮಾ ರಿಲೀಸ್ ಆಗಿದ್ದು. ಯಾಕಂದರೆ ಎಲ್ಲ ಶರಣರು ಎಲ್ಲರೂ ಬಂದು ಸಿನಿಮಾನ ವೀಕ್ಷಿಸಿ ತುಂಬ ಸುಂದರವಾಗಿ ಬಂದಿದೆ, ಪಾತ್ರನೂ ಚೆನ್ನಾಗಿ ಬಂದಿದೆ, ಇಡೀ ವಚನಗಳು ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಹೇಳ್ತಿದ್ದಾರೆ ಇದು ನಾವು ಥಿಯೇಟರ್ಗೆ ಬಂದಿಲ್ಲ, ಮಂದಿರದಲ್ಲಿ ಬಂದು ನೋಡ್ತಾ ಇದ್ದೀವಿ, ದೇವ್ರ ದರ್ಶನ ಆಗ್ತಾ ಇದೆ ಅಂತ. ಇಷ್ಟು ಸುಂದರವಾದ ಮಾತು ಹೇಳಿದ ಮೇಲೆ ಇನ್ನೇನು ನಾನು ಮಾತಾಡಲಿ. ದಯವಿಟ್ಟು ಇನ್ನೂ ಹೆಚ್ಚಿನ ಮಟ್ಟಿಗೆ ಜನಸಂಖ್ಯೆಯಲ್ಲಿ ಸಿನಿಮಾನ ವೀಕ್ಷಣೆ ಮಾಡೋದಕ್ಕೆ ದಯವಿಟ್ಟು ಬನ್ನಿ. ಇಷ್ಟು ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ ಹಾಗೂ ಶರಣಾರ್ಥಿ. ಹೌದು ನಾನು ಏನು ಹೇಳಿ, ಈ ಥರ ನೀವು ಪ್ರಶ್ನೆ ಕೇಳಿದಾಗ ನಾನು ಭಾವುಕಳಾಗ್ತಾ ಇದ್ದೀನಿ. ಯಾಕಂದರೆ ಎಲ್ಲರೂ ಬಂದು ನನ್ನ ಕಾಲು ಮುಟ್ತಾ ಇದ್ದಾಗ ಅಯ್ಯಯ್ಯೋ ದೇವರೇ ಇದೆಲ್ಲ ನಂದಲ್ಲ, ಆ ದೇವ್ರದ್ದು ಕೃಪೆ ಅಂತಲೇ ಹೇಳ್ಬೋದು. ಇದು ನನಗೆ ಏನು ಪಾತ್ರ ಸಿಕ್ಕಿದೆ ಅಲ್ಲ, ನನ್ನ ಜೀವನದ ತೃಪ್ತಿಕರವಾದ ಪಾತ್ರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನೀವು ಯಾರ್ಯಾರು ನನಗೆ ಕಾಲು ಬೀಳೋದಾಗಲಿ ಏನು ಮಾಡ್ತಿದ್ದೀರಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಿಮ್ಮೆಲ್ಲರೂ ಕಾಲಿಗೆ ನನ್ನ ಶರಣ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬಂದು ಸಿನಿಮಾ ವೀಕ್ಷಣೆ ಮಾಡಿದಾಗ ಇನ್ನೂ ಹೆಚ್ಚಿನ ಖುಷಿ ತೃಪ್ತಿ ನನಗಾಗುತ್ತೆ. ದಯವಿಟ್ಟು ಬನ್ನಿ ಅಂತ ಕೇಳ್ಕೊಳ್ತೀನಿ. ಕಂಡಿಲ್ಲ. ಎಲ್ಲ ದೇವ್ರ ಕೃಪೆ. ಏನು ನನ್ನ ಮುಖದಲ್ಲಿ ಭಾವನೆಗಳು ಬಂದಿದೆ, ಏನು ನಾನು ವ್ಯಕ್ತಪಡಿಸಿದ್ದೀನಿ, ನಾನು ಆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದೀನಿ ಅಂದರೆ ಆ ದೇವರ ಆಶೀರ್ವಾದ ಮತ್ತು ನಮ್ಮ ಡೈರೆಕ್ಟರ್ ಅವ್ರದ್ದು ಪ್ರಾಕ್ಟೀಸ್ ಅಂತಲೇ ಹೇಳ್ಬೋದು. ಮತ್ತು ನಾನು ಅದನ್ನು ಅರಿತುಕೊಂಡು ನಾನು ಮಾಡಿರುವಂಥ ಯಾವುದು ಅರ್ಥಕೊಳ್ಳದೆ ಮಾಡೋದು ಕಷ್ಟ ಆಗುತ್ತೆ. ಅದನ್ನು ಅರಿತುಕೊಂಡು ಅದನ್ನು ತಿಳ್ಕೊಂಡು ಏನಿದೆ ಅಂತ ಅದನ್ನು ಮನಸ್ಸಲ್ಲಿ ತೊಗೊಂಡು ಮಾಡಿದ್ದೀನಲ್ಲ, ಹಾಗಾಗಿ ಆ ಭಾವನ ಆ ಏನು ಫೀಲಿಂಗ್ಸ್ ಇದೆ ತುಂಬ್ಕೊಳ್ಳೋಕ್ಕೆ ನನಗೆ ತುಂಬ ಸರಳವಾಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರೋಮಾಂಚನ ಆಗ್ತಿತ್ತು. ಇನ್ನೂ ಒಂದು ಸ್ವಲ್ಪ ಮಾತಾಡಿದ್ರೆ ಹೇಳೋಕ್ಕಾಗಲ್ಲ, ಏನು ಬೇಕಾದರೂ ಮಾತುಕತೆ ಹೋಗ್ಬೋದು. ಇದಕ್ಕಿಂತ ಜಾಸ್ತಿ ನಾನು ಮಾತಾಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಆದರೆ ದಯವಿಟ್ಟು ಎಲ್ಲರೂ ಬಂದು ವೀಕ್ಷಿಸಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಮಾಧ್ಯಮ ವರ್ಗದ ನನ್ನ ಎಲ್ಲ ಆತ್ಮೀಯರಿಗೆ ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ಜನಕ್ಕೆ ತಲುಪಿಸಿ. ಯಾಕಂದರೆ ನಾವು ಸಿನಿಮಾ ಮಾಡಿ ರಿಲೀಸ್ ಮಾಡಿ ಏನು ಚಿತ್ರ ಕಾಣಿಸಿದ್ರೂ ಮಾಧ್ಯಮ ವರ್ಗದ ಕೈ ಇರಲಾರ್ದೆ ನಾವು ರೀಚ್ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಮಾಧ್ಯಮ ವರ್ಗದ ನನ್ನ ಎಲ್ಲ ಆತ್ಮೀಯರಿಗೆ ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ಜನಕ್ಕೆ ತಿಳಿಸಿ ಪ್ರಚಾರ ಮಾಡಿ ಅಂತ ನಾನು ಮನವಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೆ ಶರಣಾರ್ಥಿ. ನನ್ನ ಹೆಸರು ಅಲ್ಲಂಪ್ರಭು, ವಚನ ಸಮೂಹ ಸಂಸ್ಥೆ ಮುಖ್ಯಸ್ಥ. ನಾನು ಸಿನಿಮಾ ಅಕ್ಕಮಹಾದೇವಿ ತಾಯಿಯವರ ಸಿನಿಮಾ ಪೂರ್ತಿಯಾಗಿ ನೋಡಿದ್ದೇನೆ. ಇವಾಗ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಸನ್ನಿವೇಶಗಳು ಕೂಡ ಭಾಳ ಚೆನ್ನಾಗಿ ಬಂದಿದೆ. ಸ್ಪೆಷಲಿ ಅಕ್ಕಮಹಾದೇವಿಯವರ ಪಾತ್ರ ಭಾಳ ಹಿಡಿಸ್ತು ನಮಗೆ. ನಾನು ಬಂದವರು ಕಾಲಿಗೆ ಬಿದ್ದೆ. ಅದಕ್ಕೆ ಆ ಥರ ಒಂದು ಪಾತ್ರವನ್ನು ಅವರು ನಿರ್ವಹಣೆ ಮಾಡಿದ್ದಾರೆ. ನಮ್ಮ BJ ವಿಷ್ಣುಕಾಂತ್ ಅವರು ಭಾಳ ಚೆನ್ನಾಗಿ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ನೋಡಲೇಬೇಕಾಗಿರ್ತಕ್ಕಂಥ ಸಿನಿಮಾ. ಇಡೀ ನಮ್ಮ ಕರ್ನಾಟಕದ ಎಲ್ಲ ಜನತೆ ಅಕ್ಕಮಹಾದೇವಿ ತಾಯಿಯವರ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ ಗುರುತಿಸ್ಕೋಬೇಕು ಅನ್ನುವ ದೃಷ್ಟಿಯಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಬಂದಿದೆ. ಎಲ್ಲರೂ ಕುಟುಂಬ ಸಮೇತರೊಂದಿಗೆ ಮಕ್ಕಳೊಂದಿಗೆ ಹೋಗಿ ನೋಡ್ತಕ್ಕಂಥ ಚಲನಚಿತ್ರ ಇದಾಗಿದೆ.
ಎಲ್ಲ ಸನ್ನಿವೇಶಗಳು, ವಚನ ಗಾಯನಗಳು, ಸಂಗೀತ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಪಾತ್ರಗಳು ಹೆಚ್ಚು ನಮ್ಮ ಬೀದರ್ಗೆ ಜಾಸ್ತಿ ಪ್ರಾಶಸ್ತ್ಯ ಕೊಟ್ಟಿದ್ದಕ್ಕಾಗಿ ಅದನ್ನು ಭಾಳ ಖುಷಿಯಾಗುತ್ತೆ. ಹಾಗಾಗಿ ಎಲ್ಲರೂ ಕುಟುಂಬ ಸಮೇತರಾಗಿ ಈ ಸಿನಿಮಾ ನೋಡಬೇಕಂತ ಹೇಳಿ ನಾನು ಆತ್ಮೀಯವಾಗಿ ವಿನಂತಿ ಮಾಡ್ಕೋತೇನೆ. ಧನ್ಯವಾದಗಳು. ಈ ಸಿನಿಮಾ ಶತದಿನ ಓಡಲಿ ಅಂಥೇಳಿ ಶುಭ ಹಾರೈಸ್ತೇನೆ. ಶರಣಾರ್ಥಿ. ಅಕ್ಕಮಹಾದೇವಿ ಚಿತ್ರೀಕರಣ ಬಹುಶಃ ಇಡೀ ರಾಜ್ಯವೇ ಇವತ್ತು ಕಣ್ಮನ ಸೆಳೀತಾ ಇದೆ. ಯಾಕಂದರೆ ಸುಲಕ್ಷ ಅವರ ಭಾವನಾತ್ಮಕವಾದ ಏನು ಮೆರುಗಿದೆ ಅಲ್ಲ, ಅದಕ್ಕೆ ಬಹಳ ದೊಡ್ಡದಿದೆ. ಆ ತಾಯಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬಹುದೊಡ್ಡ ವೈಚಾರಿಕ ಕ್ರಾಂತಿಯ ಜಗನ್ಮಾತೆ ಅಕ್ಕಮಹಾದೇವಿ ಪಾತ್ರ ಮಾಡಿದ್ದು ಅತ್ಯಂತ ಅವಿಸ್ಮರಣೀಯ ಘಟನೆ. ಒಂದೊಂದು ಕ್ಷಣ ಕೂಡ ಆ ಚಿತ್ರ ನೋಡಿದರೆ ಬಹುಶಃ ಕಣ್ಣಿನಂಚಲ್ಲಿ ನೀರು ಬರೋದು ಸರ್ವೇ ಸಾಮಾನ್ಯ. ಸುಮಾರು ಜನ ನೋಡುವಾಗ ಆ ಸುಲಕ್ಷರ ಕಾಲಿಗೆ ಬಿದ್ದಿದ್ದು ಕೂಡ ಸಾಕ್ಷಾತ್ ನೋಡೀವಿ. ನಮ್ಮ ಕಣ್ಣಿಗೆ ನಾವಂತೂ ಅಕ್ಕಮಹಾದೇವಿ ನೋಡಿಲ್ಲ, ಆದರೆ ನಮ್ಮ ಪಾಲಿಗೆ ಸುಲಕ್ಷ ಕೈರವರೇ ನಮ್ಮ ಪಾಲಿನ ಆರಾಧ್ಯ ದೈವ ಅಕ್ಕಮಹಾದೇವಿ ಅಂತಕ್ಕಂಥ ಹೇಳಲಿಕ್ಕೆ ಸಂತಸವಾಗ್ತಾಯಿದೆ. ಹೀಗಾಗಿ ಅಕ್ಕಮಹಾದೇವಿ ಚಲನಚಿತ್ರ ಎಲ್ಲರೂ ನೋಡಿ ಆನಂದ ಆಗಿ ಆ ತೆರನಾಗಿ ಸಮರ್ಪಣೆ ಭಾವನೆ ಮಾಡಬೇಕಂತಕ್ಕಂಥ ಮನವಿಯನ್ನು ನಾನು ಕನ್ನಡಿಗರಿಗೆ ಮಾಡ್ತಾಯಿದ್ದೀನಿ. ಇಡೀ ನಮ್ಮ ಮೂವಿಯಲ್ಲಿ ಏನು ಕೊನೆ ಇದೆಯಲ್ಲ, ಅದು ಲಿಂಗೈಕ್ಯ ಆಗ್ತಕ್ಕಂಥ ಮಾತು ಬಹುಶಃ ಆ ಕಲಾವಿದರು ಎಲ್ಲರಿಗೆ ಮನತಂಟು ಮಾಡಿದ್ದಾರೆ. ಆ ಲಿಂಗೈಕ್ಯದ ಬಹುಶಃ ನಾವು ಕೇಳಿವಿ, ಮಾತಾಡಿವಿ. ಆ ಲಿಂಗೈಕ್ಯದ ಚಿತ್ರನಲ್ಲ ಬಹುಶಃ ಮನ ಮಿಡಿತದೆ ಅಂತಕ್ಕಂಥ ಮಾತನ್ನು ನನ್ನ ಅಭಿಪ್ರಾಯ. ಮೊದಲನೇದಾಗಿ ನನಗೆ ಇಂಥ ಒಂದು ಪವಿತ್ರವಾದ ಒಂದು ಚಿತ್ರದಲ್ಲಿ ನನ್ನ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದು ನನ್ನ ಸೌಭಾಗ್ಯ, ಇದು ಜನ್ಮದ ನನ್ನ ಪುಣ್ಯ ಅನ್ನಬೇಕು. ಯಾಕಂದರೆ ಜಗನ್ಮಾತೆ ಅಕ್ಕಮಹಾದೇವಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಅವರನ್ನು ನೋಡಿದವ್ರು ಯಾರೂ ಇಲ್ಲ ಇಲ್ಲಿ. ಆದರೆ ಅವರ ಒಂದು ಪಿಕ್ಚರ್ನಲ್ಲಿ ನನಗೆ ಕೆಲಸ ಸಿಕ್ಕಿರೋದು ತುಂಬ ಖುಷಿ. ಅದರಲ್ಲಿ ವಿಶೇಷವಾಗಿ ಜಗನ್ಮಾತೆ ಅಕ್ಕಮಹಾದೇವಿ ಮತ್ತು ಮಡಿವಾಳ ಮಾಚಿದೇವರು ಅಂತೇಳಿ ನಮ್ಮ ನಾಗರಾಜ್ ಜೋಗಿ ಅವರು ಮಾಡಿದ್ದಾರೆ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳಿದೆ, ದೆವ್ವ ಭೂತ ದೇವರ ಪಿಕ್ಚರ್ಗಳು ಯಾವ ಬೇಕಾದರೂ ಮಾಡ್ಬೋದು, ಆದರೆ ಇಂಥ ರಿಯಾಲಿಟಿ ತೋರಿಸೋದು ತುಂಬ ಕಷ್ಟ. ಇದರಲ್ಲಿ ಸಣ್ಣ ತಪ್ಪು ಮಾಡಿದ್ರೂ ಕೂಡ ನಾವು ತೊಂದರೆಗೆ ಒಳಗಾಗ್ತೇವೆ. ಅಂಥದ್ರಲ್ಲಿ ನಮ್ಮ BJ ವಿಷ್ಣುಕಾಂತ್ ಸರ್ ಅವರು ಇದಕ್ಕೊಂದು ಎಲ್ಲ ಬಾರಿಕೆಯಿಂದ ನೋಡಿ ಇದಕ್ಕೊಂದು ಒಳ್ಳೆಯ ಒಂದು ಸಿನಿಮಾ ಥರ ರೆಡಿ ಮಾಡಿ ಜನರಿಗೆ ವಚನದ ಮುಖಾಂತರ ಅಲ್ಲದೆ ಪರದೆಯ ಮುಖಾಂತರ ತೋರಿಸುವ ಒಂದು ತುಂಬ ಅದ್ಭುತವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೇವೆ ಇದರಲ್ಲಿ ಪಾತ್ರ ಕೊಟ್ಟಿದ್ದಕ್ಕಾಗಿ. ಹಾಗೆ ಈ ಒಂದು ಕಾಲದಲ್ಲಿ ನಮ್ಮ ಹುಡುಗಿಯರೆಲ್ಲ ಬೇರೆಗೆ ನೋಡಿ ಇಟ್ಟು ಬಟ್ಟೆ ಸಣ್ಣದು ಮಾಡ್ಕೊತ ಹೊಂಟ್ರ. ಈ ಒಂದು ಪಿಕ್ಚರ್ ನೋಡಿದ್ರೆ ನಾವು ಏನೋ ಒಂದು ಕಲಿಬೋದು. ಅಕ್ಕಮಹಾದೇವಿ ಥರ ಆಗದೇ ಇಲ್ಲದೆ ಹೋದರೂ ಒಂದು ಸಂಸ್ಕೃತವನ್ನು ನಾವು ಈ ಒಂದು ಸಿನಿಮಾ ನೋಡುವುದರ ಮುಖಾಂತರ ಕಲಿಬೋದು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನೀವೇರು ಬಂತು ಅಂದ್ರೆ ಹುಡುಗಿಯರ ಸಮೇತ ಕುಡಿದು ತಿರುಗ್ಲತ್ತಾರ. ಅಂಥದ್ರಾಗ ಇವ್ರು ನಮ್ಮ ಸರ್ ಒಂದು ಸಂಸ್ಕೃತವಾದಂಥ ಒಂದು ಪಿಕ್ಚರ್ ವಚನದ ಮುಖಾಂತರ ತೋರಿಸಿದ್ದಾರೆ. ಈ ಪಿಕ್ಚರ್ ದಯವಿಟ್ಟು ಎಲ್ಲರೂ ನೋಡಿರಿ ಅಂಥೇಳಿ ನನ್ನ ಪರವಾಗಿ ಕೇಳ್ಕೊಳ್ತೇನೆ. ನಾನು ನಿಮ್ಮ ಮನೆ ಮಗ ರಘುಪ್ರಿಯ 1983. ಧನ್ಯವಾದ. ನನ್ನ ಹೆಸರು ಅಶೋಕ್ ಮಾನೂರಿ ಅಂಥೇಳಿ, ನ್ಯಾಯವಾದಿಗಳು, ಉಚ್ಚ ನ್ಯಾಯಾಲಯ ಮತ್ತು ಜಿಲ್ಲಾ ನ್ಯಾಯಾಲಯದಲ್ಲಿ ವೃತ್ತಿ ಮಾಡಿ ಮಾಜಿ ವಕೀಲ ಸಂಘ ಅಧ್ಯಕ್ಷನಿದ್ದೆ. ತುಂಬ ಅದ್ಭುತವಾದ ಒಂದು ಚಲನಚಿತ್ರ. ವಿಶೇಷವಾಗಿ ಜಗನ್ಮಾತೆ ಅಕ್ಕಮಹಾದೇವಿಯ ಒಂದು ಪಾತ್ರವನ್ನು ಮಾಡಿರ್ತಕ್ಕಂಥ ನಮ್ಮವರೇ ಆದ ಬೀದರ್ನ ನಟಿ ಭಾಳ ಅದ್ಭುತವಾದ ಒಂದು ಈ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಾದರೂ ಕೂಡ ಅಕ್ಕಮಹಾದೇವಿಯ ಒಂದು ಪಾತ್ರ ಏನಿದೆ ಮನಮೋಹಕ ಮತ್ತು ರೋಮಾಂಚಕವಾದ ಒಂದು ಅನುಭವ ನಮ್ಮ ಇದಕ್ಕೆ ಬಂದಿದೆ. ಸುಮಾರು ಸಲ ನಮಗೆ ಭಾವನಾತ್ಮಕ ಮತ್ತು ಆನಂದ ಭಾಷ್ಪವನ್ನು ಬಂದಿದೆ. ಆ ಒಂದು ಮನಮುಟ್ಟುವ ರೀತಿಯಲ್ಲಿ ವಚನಗಳ ಗಾಯನವಿರಲಿ ಮತ್ತು ಇದಕ್ಕೆ ನಿರ್ದೇಶನ ಮಾಡಿರ್ತಕ್ಕಂಥ ನಮ್ಮರೇ ಬೀದರ್ ಜಿಲ್ಲೆ ವಿಷ್ಣುಕಾಂತ್ ಅವರು ಭಾಳ ಒಳ್ಳೆಯ ಒಂದು ನಿರ್ದೇಶನ ಮತ್ತು ಪ್ರೊಡ್ಯೂಸರ್ ಆಗಿ ಈ ಬೀದರ್ ಜಿಲ್ಲೆ ಅಂತ ಕಟ್ಟಕಡೆ ಮತ್ತು ಕಲ್ಯಾಣ ಕರ್ನಾಟಕದ ಒಂದು ಕಟ್ಟಕಡೆ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಂತೇಳಿ ಹಣಿಪಟ್ಟಿ ಇತ್ತು. ನಾವು ಕಡಿಮೆ ಇಲ್ಲ, ಸಿನಿಮಾ ರಂಗದಲ್ಲೂ ಒಂದು ಒಳ್ಳೆಯ ಸಿನಿಮಾವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಜಗನ್ಮಾತೆ ಅಕ್ಕಮಹಾದೇವಿಯ ಒಂದು ಚಲನಚಿತ್ರವನ್ನು ಪ್ರತಿಯೊಬ್ಬ ಬೀದರ್ ಜಿಲ್ಲೆಯಲ್ಲದ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜನ, ಎಲ್ಲ ಒಂದು ಧರ್ಮದ ಜನ ಒಂದು ನೋಡಿ ಒಂದು ಪುಳುಕಿತರಾಗಬೇಕು ಅಂತೇಳಿ ನಾ ಈ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ಯಾಕೆಂದರೆ ನಮ್ಮ ಬೀದರ್ ಜಿಲ್ಲೆಯ ಒಂದು ಅದರಲ್ಲಿ 90% 90% ನಮ್ಮ ಕಲಾವಿದರು ನಟನೆಯನ್ನು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡೋ ಒಂದು ನಿಟ್ಟಿನಲ್ಲಿ ಕೂಡ, ಮತ್ತು ಅದು ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಲನಚಿತ್ರ ಇರೋದರಿಂದ ಜಗನ್ಮಾತೆ ಅಕ್ಕಮಹಾದೇವಿಯವರ ಜೀವನ ಚರಿತ್ರೆ ಮತ್ತು ಅವರ ಮಾಡಿರ್ತಕ್ಕಂಥ ಧಾರ್ಮಿಕ ಕ್ರಾಂತಿ, ಕಲ್ಯಾಣದಲ್ಲಿ ಹೋಗಿ ಕೂಡ ಅವ್ರು ಯಾವ ರೀತಿ ಅಲ್ಲಮ್ಮ ಪ್ರಭು ಜೊತೆ
ಸಂವಾದ ಆಗ್ತದೆ ಅನ್ನೋದನ್ನು ಭಾಳ ಒಂದು 2-3 ಘಟನೆ ಕೌಶಿಕನ ಮತ್ತು ಕಲ್ಯಾಣದ ಅಲ್ಲಂ ಪ್ರಭು ಜೊತೆ ಏನು ವಿವಾದ ಆಗ್ತದೆ, ಸಂಭಾಷಣೆ ಆಗ್ತದೆ, ಅದು ಬಹಳ ಮನಮೋಹಕ ಮತ್ತು ಬಹಳ ರೋಮಾಂಚಕಾರಿ ಚಲನಚಿತ್ರವನ್ನು ತೆಗೆದಂಥ ಎಲ್ಲ ಚಲನಚಿತ್ರದಲ್ಲಿ ಎಲ್ಲ ಕಲಾವಿದರಿಗೆ ಮತ್ತು ವಿಶೇಷವಾಗಿ ನಿರ್ದೇಶಕರು ಮತ್ತು ನಟಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತೀನಿ. ಮತ್ತು ನನ್ನೊಂದೊಂದು ಕಳಕಳಿಂತೆ ರಾಜ್ಯದ ಎಲ್ಲ ಜಿಲ್ಲೆಯ ಎಲ್ಲ ಜನರು ಈ ಒಂದು ಚಿತ್ರವನ್ನು ನೋಡಿ ನಮ್ಮ ಕಲಾವಿದರಿಗೆ ಮತ್ತು ಇದನ್ನು ಪ್ರೋತ್ಸಾಹಿಸಬೇಕಂತೇಳಿ ನನ್ನ ಕಳಕಳಿ ಮನವಿ. ಅಶೋಕ್ ಮಾನೂರೆ, ನ್ಯಾಯವಾದಿಗಳು, ಬೀದರ್ ಜಿಲ್ಲಾ ವಕೀಲ. ಭಾಳ ಒಳ್ಳೆಯ ರೀತಿಯಿಂದ 12ನೇ ಶತಮಾನದಲ್ಲಿ ಬಸವಣ್ಣರ ಕಾರ್ಯದಲ್ಲಿ ಅನುಭವ ಮಂಟಪದಲ್ಲಿ ಮತ್ತು ಅಕ್ಕಮಹಾದೇವಿ ಚಿತ್ರವನ್ನು ಭಾಳ ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ. ಅವರು ಭಾಳಷ್ಟು ಮತ್ತು ವಿಷ್ಣುಕಾಂತ್ ಅವರು ಭಾಳ ಒಳ್ಳೆಯ ರೀತಿಯಿಂದ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಭಾಳ ಎಲ್ಲ ಜಿಲ್ಲೆದಾದ್ಯಂತ ಭಾಳಷ್ಟು ಹೆಸರುವಾಸಿಯಾಗಿದೆ. ಮತ್ತು ಅದನ್ನು ನೋಡಿ ನನಗೆ ಅಕ್ಕಮಹಾದೇವಿ ಪಾತ್ರ ನೋಡಿ ಹಿಂದಿನ ಕಾಲದಲ್ಲಿ ಇರುವಂಥ ಅಕ್ಕಮಹಾದೇವಿಯರೇನೆ ಅವರಿಗೆ ನೆನಪಿಗೆ ಬರುತ್ತದೆ ಅಂಥೇಳಿ ನಾನು 2 ಮಾತುಗಳು ಮುಗಿಸ್ತೀನಿ. ಶರಣಾರ್ಥಿ.